ಸೊ ಹಲೋ ಕರ್ನಾಟಕ, ನಾವು ಇವತ್ತು ಬಂದಿದ್ದೇವೆ. ಒಂದು ಸ್ಪೆಷಲ್ ಆಗಿರೋ ಒಂದು ಮಿನಿ ಬಸ್ ಇದೆ. ಎಷ್ಟು ಸೀಟ್ರ್ ಗಾಡಿ, ಯಾವ ಗಾಡಿ, ಎಲ್ಲಿದು ಗಾಡಿ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕಿದ್ದೇವೆ. ಸೊ ಈ ವಿಡಿಯೋ ಎಂಡ್ ತನಕ ನೋಡಿ. ಸೊ ನೋಡ್ಬೋದು, ಶ್ರೀ ದುರ್ಗಾ ಹಾಲಿಡೇಸ್ ಅಂತ ಹೆಸರಿದೆ. ಈ ಗಾಡಿಗೆ ರಾಜನ್ ಅಂತ ಒಂದು ಹೆಸರು ಇಟ್ಟಿದ್ದಾರೆ, ಎಡಿಷನ್ ನಿಮ್ಮ ಗಾಡಿಗೆ ನೋಡ್ಬೋದು. ಯುನಿಕ್ ಆಗಿ ಒಂದು ಡಿಸೈನ್ ಮಾಡಿದ್ದಾರೆ ಬಾಡಿಗೆ. ಒಂದು ಲೈವರಿ ಕೂಡ ಒಳ್ಳೆಯದು ಇದರದು. ಮತ್ತು ಬ್ಯಾಕ್ ಪ್ರೊಫೈಲ್ ನೋಡ್ಬೋದು ನೋಡಿ. ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಇಲ್ಲಿ. ನಮ್ಮ ಜೊತೆ ಶ್ರೀ ದುರ್ಗಾ ಹಾಲಿಡೇಸ್ ಇದು ಓನರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನವೀನ್ ಪುತ್ರನ್. ನವೀನ್ ಅಲ್ಲ ಸರ್? ಓಕೆ ಸರ್. ಸರ್ ನೀವೊಂದು ಈ ಶ್ರೀ ದುರ್ಗಾ ಟೂರಿಸ್ಟ್ ಅಂತ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಸರ್? ನಾನೊಂದು 22 ವರ್ಷ ಆಯಿತು. 22 ಇಯರ್ಸ್ ಆಯ್ತಲ್ಲ ಸರ್? ಓಕೆ ಸರ್, ನೀವೊಂದು ಈ ಟೂರಿಸ್ಟ್ ಫೀಲ್ಡ್ ಬರಲಿಕ್ಕೆ ಏನು ಸರ್ ಕಾರಣ? ನನಗೊಂದು ಮೋಟರ್ ಲೈನ್ ಅಂತ ತುಂಬ ಆಸೆ, ಗಾಡಿ ಬಿಡುವ ಒಂದು ಆಸೆ. ಓಕೆ. ಹಾಗೆ ಒಂದು ಮೊದಲೊಂದು ಟೂರಿಸ್ಟ್ ಗಾಡಿಗೆ ಹೋದೆ, ಅದು ನನಗೆ ಸರಿಯಾಗಲಿಲ್ಲ. ಮತ್ತು ನನ್ನದು ಆಸೆ ಇತ್ತು, ನಾನೇ ಒಂದು ಓನರ್ ಆಗಿರಬೇಕು, ನನ್ನ ಇದರಲ್ಲಿ ನಾನು ದುಡಿಬೇಕಂತ. ಹೌದು ಸರ್. ಹಾಗೆ ದುಡಿತಾ ಹೋದೆ. ಸ್ವಲ್ಪ ಸಮಯ ಒಂದು ಗಾಡಿ ತೆಗೆಯುವ ಅಂತಾಯಿತು. ಸಣ್ಣ ಗಾಡಿಯಿಂದ ಬಂದೆ, ಒಂದು ಮಾರುತಿ ವ್ಯಾನಿಂದ ಬಂದೆ. ಓಕೆ ಸರ್, ನಿಮ್ಮದು ಮೊದಲ ಗಾಡಿ ಮಾರುತಿ ಅಲ್ಲ ಸರ್? ಗಾಡಿ ಮಾರುತಿ ಏನು ಸರ್? ಓಮಿನಿ ಸರ್? ಓಮಿನಿ. ಓಕೆ ಓಕೆ, ಓಮಿನಿಯಲ್ಲಿ ಹೇಗೆ ಸರ್? ಸ್ಕೂಲ್ ಟ್ರಿಪ್ ಹೋಗ್ತಿದ್ರ ಅಥವಾ ಹೇಗೆ? ಎಲ್ಲ ಸ್ಕೂಲ್ ಟ್ರಿಪ್ಪು ಬಾಡಿಗೆ. ನಾವು ರಾತ್ರಿ ಎಲ್ಲ ಕೂತ್ಕೊಳ್ತಿಲ್ಲ ಮನೆಗೆ. ಓಕೆ. ನಮಗೆ ದುಡಿಬೇಕು ಅಂತ ಆಸೆ, ಗಾಡಿಯಲ್ಲಿ ಹೋಗೋದು ಆಸೆ. ಹೌದು ಸರ್, ಹೌದು ಹೌದು. ನಿಮ್ಮ ಜರ್ನಿಯಲ್ಲಿ ನೀವು ಡ್ರೈವರ್ ಆಗಿ ಅದರ ನಂತರ ಓನರ್ ಆದದಲ್ಲ ಸರ್? ಓಕೆ ಸರ್, ನಿಮಗೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್? ನನಗೆ ಡ್ರೈವಿಂಗ್ ಫೀಲ್ಡಲ್ಲಿ 34 ವರ್ಷ ಆಯಿತು. ಓ, 34 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲ ಸರ್? ಸ್ಕೂಲ್ ಬಿಟ್ಟು ಹೋದೆ. ಓಕೆ. ಮನೆಯವರಿಗೆ ಗೊತ್ತಿಲ್ಲದೆ ಹೋದೆ. ಓಕೆ. ಲಾರಿಯಲ್ಲಿ ಹೋದೆ. ಓಕೆ. ಆನಂತರ ಬಂದು ಮನೆ ಊರಲ್ಲಿ ದುಡಿಯುವಂತ ಬಂದೆ. ಹಾಗೆ ದುಡ್ದು ಈ ಲೆವೆಲ್ಗೆ ಬಂದಿದ್ದೇನೆ. ಓಕೆ ಸರ್. ಓಕೆ ಸರ್, ನಿಮ್ಮದು 34 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಸರ್? ಹೇಗಿತ್ತು ಡ್ರೈವಿಂಗ್ ಫೀಲ್ಡ್? ಎಕ್ಸ್ಪೀರಿಯನ್ಸ್ ಅಂದರೆ ನಾವು ಊರಲ್ಲಿ ಇರ್ತಿರ್ಲಿಲ್ಲ, ಎಲ್ಲ ಹೊರಗಡೆನೇ ಹೋಗ್ತಿದ್ದದ್ದು. ಊಟ ಎಲ್ಲ ಬಿಟ್ಟು ದುಡಿತಿದ್ದೆವು. ಆವಾಗ ದುಡಿಯುವ ಇದೇ ಬೇರೆ, ಈಗ ದುಡಿಯುವ ಸ್ವಲ್ಪ ಕ್ರಮನೇ ಬೇರೆ. ಹೌದು ಸರ್, ಹೌದು ಹೌದು. ಮುಂಚೆದು ಹೇಗಿತ್ತು ಸರ್ ನಿಮಗೆ? ಟ್ರಾಫಿಕ್ ಅಥವಾ ರೋಡ್ ಎಲ್ಲ ಹೇಗಿತ್ತು ಸರ್ ಮುಂಚೆದು? ಮುಂಚೆ ಟ್ರಾಫಿಕ್ ಅಂತ ಇರಲಿಲ್ಲ. ಓಕೆ. ರೋಡು ಎಲ್ಲ ಸಿಂಗಲ್ ರೋಡು. ಓಕೆ. ಬಾಂಬೆಗೆ ಹೋಗುವಾಗ ಹಾಗೆಲ್ಲ ತುಂಬ ಕಂಜೆಸ್ಟೆಡ್ ರೋಡು. ಅಂದರೆ ಒಂದೊಂದು ಘಾಟ್ ಸೆಕ್ಷನಲ್ಲಿ ಒಂದೊಂದು ದಿವಸ ನಿಲ್ತಿದ್ದೆವು, ಒಂದೂವರೆ ದಿವಸ ಹಾಗೆ ನಿಲ್ತಾ ಇದ್ದೆವು. ಈಗ ಹಾಗೇನ ಪರಿಸ್ಥಿತಿ ಇಲ್ಲ, ಈಗ ತುಂಬ ಚೇಂಜಸ್ ಆಗಿದೆ. ಹೌದು ಸರ್, ಹೌದು. ಏನು ಪ್ರಾಬ್ಲಮ್ ಇಲ್ಲ. ರೋಡ್ ಎಲ್ಲ ಚೂರು ಡೆವಲಪ್ ಆಗಿದೆ. ಎಲ್ಲ ಡೆವಲಪ್, ಈಗ ಎಲ್ಲ ಡೆವಲಪ್. ಹೌದು ಸರ್, ಹೌದು. ಬಟ್ ಈಗ ಟ್ರಾಫಿಕ್ ಬಗ್ಗೆ ಏನಂತ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಟ್ರಾಫಿಕ್ ಸಿಟಿಯಲ್ಲಿ ಬಿಟ್ಟರೆ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಸಿಟಿಯಲ್ಲಿ ಮಾತ್ರ ಪ್ರಾಬ್ಲಮ್ ಇಲ್ಲ ಸರ್. ಅದು ಸಹ ಎಲ್ಲ ಟೈಮಲ್ಲ, ವೀಕೆಂಡಲ್ಲಿ. ಮಂಗಳೂರಲ್ಲಿ ಹಾಗೆ ವೀಕೆಂಡಲ್ಲಿ ಮಾತ್ರ. ಮತ್ತು ಬ್ಯಾಂಗ್ಳೂರಲ್ಲಿ ಯಾವಾಗಲೂ ಹೋಗುವಾಗಲೇ ಟ್ರಾಫಿಕ್ ಅಲ್ಲ ಸರ್? ಅಲ್ಲಿಗೆ ನಾವು ಅಲ್ಲಿ ಕನ್ಫರ್ಮ್ ಮಾಡಿದರೆ ಮಂಗಳೂರಲ್ಲಿ ಏನಿಲ್ಲ ಟ್ರಾಫಿಕ್. ಹೌದು ಸರ್, ಅದು ಹೌದು ಸರ್. ಸರ್, ನೀವೊಂದು ಮಾರುತಿ ವ್ಯಾನ್ ಇಂದ ಸ್ಟಾರ್ಟ್ ಮಾಡಿದ್ದು ಟೂರಿಸ್ಟ್ ಗಾಡಿ ಹಾಕ್ಲಿಕ್ಕೆ ಏನು ಸರ್ ನಿಮಗೆ? ಟೂರಿಸ್ಟ್ ಅಂದರೆ ಈ ಮಿನಿ ಬಸ್ಸೇ ಮಾಡಬೇಕು ಅಂತ ಹೇಗೆ ಸರ್ ನಿಮಗೆ ಮೈಂಡಲ್ಲಿ ಬಂತು? ನನಗೆ ಒಂದು ದೊಡ್ಡ ಬಸ್ ಹಾಕ್ಬೇಕಂತ ಮನಸ್ಸು. ಓಕೆ. ಮೊದಲಿಂದಲೂ ನನಗೆ ಆ ಬಸ್, ಅಂಥದ್ದು ಬಸ್ ಒಂದು ಆಗಬೇಕು, ಅಂಥದ್ದೊಂದು ಬಸ್ ಆಗಬೇಕು ಅಂತ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಇದಕ್ಕಿಂತ ಸಣ್ಣದೊಂದು ಗಾಡಿ ತೆಗೆದೆ, ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ಓಕೆ. ಮತ್ತೆ ಇಂಥದ್ದೊಂದು ಗಾಡಿ ತೆಗಿಬೇಕಂತ ಆಸೆ ಇತ್ತು. ಎಲ್ಲಿ ನೋಡಿದ್ರೆ ಅಂಥದ್ದೊಂದು 4 ಚಕ್ರ ಹಿಂದೆ 6 ಚಕ್ರದ್ದು ಗಾಡಿ ಬೇಕು ಅಂತ ಆಸೆ. ಹಾಗೆ ಒಂದು ತೆಗೆದು ಈಗ ನಡೀತಾ ಉಂಟು. ಡ್ರೈವರ್ನವರೆಲ್ಲ ದುಡಿತಾ ಇದ್ದಾರೆ, ತೊಂದರೆ ಇಲ್ಲ. ಇನ್ನು ನೋಡ್ಬೇಕು, ಇನ್ನೊಂದು ಮಾಡುವಂತ ಉಂಟು, ಒಂದೊಂದು ಟೆಂಪೋ ಟ್ರಾವೆಲರ್ ತೆಗೆಯುವಂತ ಉಂಟು. ನೋಡುವ ಸರ್, ಬರ್ಲಿ, ಎಲ್ಲರ ಆಶೀರ್ವಾದ ಇದೆ. ಮತ್ತೆ ನೋಡುವ, ಏನು ಗಾಡಿ ದೇವರು ಇದ್ದಾರಲ್ಲ, ಏನಾದ್ರು ಮಾಡ್ತಾರೆ ನೋಡುವ. ಅವ್ರು ನಾವು ಬಯಸಿದ್ದು ಅವ್ರು ಕೊಟ್ಟದ್ದು ಹಾಗೆ. ಹೌದು ಸರ್, ಅದೌದು ಸರ್. ಸರ್, ಇದ್ರದೊಂದು ಗಾಡಿ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳ್ಬೋದು ಸರ್? ಇದು ಎಷ್ಟು ವೀಲ್ ಸರ್ ಗಾಡಿ? ಇದು 6 ಚಕ್ರ. ಓಕೆ ಸರ್. ಹಾಗೆ ಮುಂದೆ 2 ಬರುತ್ತೆ, ಹಿಂದೆ 4 ಬರುತ್ತೆ. ಓಕೆ ಸರ್. ಇದು ವೀಲ್ ಬೇಸ್ ಒಂದು ಹೇಳ್ಬೋದು ಸರ್ ಗಾಡಿದು? ವೀಲ್ ಬೇಸ್ ಟೈರ್ 750/16. ಓಕೆ, ಅದು ಸೇಮ್ ಅಲ್ಲ ಸರ್? ಫ್ರಂಟ್ ಬ್ಯಾಕ್ ಕೂಡ ಸೇಮ್ ಅಲ್ಲ? ಓಕೆ ಸರ್. ಇದು ಯಾವ ಸರ್ ಡೋರ್? 2 ಡೋರ್ ಅಲ್ಲ ಸರ್? ಓಕೆ. ಇದು ಎಸಿ ನಾನ್ ಎಸಿ ಸರ್? ನಾನ್ ಎಸಿ. ಓಕೆ, ನಾನ್ ಎಸಿ ಗಾಡಿ ಅಲ್ಲ ಸರ್? ಓಕೆ. ಇಲ್ಲಿ ಲೈಟ್ ವರ್ಕ್ ಎಲ್ಲ ಮಾಡಿದ್ದೀರಲ್ಲ ಸರ್ ಗಾಡಿಯಲ್ಲಿ? ಮಾಡಿದ್ದೇವೆ. ಓಕೆ ಓಕೆ ಸರ್. ಸೊ ಇದು ಗಾಡಿ ಯಾವ ಶೇಪಲ್ಲಿ ಮಾಡಿದ್ದೀರಿ ಸರ್? ಅಸ್ತ್ರ ಶೇಪ್ ಕೊಟ್ಟದ್ದು.
ಓಕೆ ಸರ್, ಅಸ್ತ್ರ ಅಂದ್ರೆ ಚಿಕ್ಕ ಚಿಕ್ಕದು ಲೈಟ್ಸ್ ಬರುತ್ತಲ್ಲ ಸರ್ ಹೆಡ್ ಲೈಟ್? ಅದು ಅಂದ್ರೆ ಲೈಟ್ ಇದು ಪ್ರಾಬ್ಲಮ್ ಅಲ್ಲ, ಅದು ಇದರಲ್ಲಿ ಫೋಕಸ್ ಜಾಸ್ತಿ. ಓಕೆ. ಮತ್ತೆ ಅದು ಒಂದು ಹೋದ್ರೆ ಸ್ವಲ್ಪ ಪ್ರಾಬ್ಲಮ್, ಎಲ್ಲ ಸಹ ಚೇಂಜ್ ಮಾಡಬೇಕು. ಓಕೆ. ಇದರಲ್ಲಿ ಖಾಲಿ ಬಲ್ಬಿನ ಮಾತ್ರ ಪ್ರಾಬ್ಲಮ್ ಬಂದ್ರೆ ಬಲ್ಬ್ ಮಾತ್ರ ಚೇಂಜ್ ಮಾಡಬಹುದು. ಓಕೆ ಸರ್, ಹಾಗಾದ್ರೆ ಅದರಲ್ಲಿ ಫುಲ್ ಸೆಟ್ ಚೇಂಜ್ ಮಾಡ್ಲಿಕ್ಕೆ ಬರುತ್ತಲ್ಲ ಸರ್? ಹೌದೌದು. ಓಕೆ ಸರ್, ಹಾಗಾದ್ರೆ ಅದು LED ಅಲ್ಲ ಸರ್? ಇದು ಹೇಗೆ ಸರ್, ಹೆಲೋಜನ್? ಇದಕ್ಕೆ ಹೆಲೋಜನ್ ಹೇಳ್ತಾರೆ, ಹೆಲೋಜನ್ ಬಲ್ಬ್. ಓಕೆ. ಮತ್ತೆ ಓಕೆ, ಇದಕ್ಕೆ ಏನಾದರೂ ಪ್ರಾಬ್ಲಮ್ ಇಲ್ಲ ಹಾಗೆ ಇದನ್ನು ಹಾಕೋದು, ಅದು ನಮಗೆ ಬೇಕಾದಾಗೆ ಅದೊಂದು ಸೇಫ್ಗೆ ಗೋಸ್ಕರ ಹಾಕೋದು, ಅದು LED ಬಲ್ಬ್. ಓಕೆ ಸರ್, ಮತ್ತೆ ಇಲ್ಲಿ ಫಾಗ್ ಲೈಟ್ ಕೂಡ ಇದೆ ಅಲ್ಲ ಸರ್? ಅದು ಕೆಳಗೆ ಕೂಡ ಇದೆ, ಮೇಲೆ ಕೂಡ ಇದೆ ಸರ್? ಮತ್ತೆ ಸೈಡ್ ಇದು ಇದೆ, ಸೈಡ್ ಅಲ್ಲಿ. ಓಕೆ, ಆ ಸೈಡ್ ಅಲ್ಲಿ ಕೂಡ ಇದೆ ಅಲ್ಲ? ಸೈಡ್ ಅಲ್ಲಿ ಕೂಡ ಇದೆ. ಓಕೆ ಸರ್. ಸೊ ಈ ಸರ್ ಇದು ಗಾಡಿದು ಬಾಡಿಯಲ್ಲಿ ಸರ್ ನೀವು ಕಟ್ಟಿದ್ದು? ಶ್ರೀರಾಮ್ ಕೋಚ್. ಓಕೆ, ಶ್ರೀರಾಮ್ ಕೋಚ್ ಅಲ್ಲ ಸರ್? ಶ್ರೀರಾಮ್ ಕೋಚ್ ಎಲ್ಲಿ ಸರ್ ಲೊಕೇಟ್ ಆಗಿದೆ? ಅದು ಮುಗೀರ್, ಜಪ್ಪಿನ ಮುಗೀರ್. ಓಕೆ, ಜಪ್ಪಿನ ಮುಗೀರಲ್ಲಿ ವರ್ಕ್ ಆಗಿದೆ ಅಲ್ಲ ಸರ್? ನಿಯರ್ ನೇತ್ರಾವತಿ ಬ್ರಿಡ್ಜ್. ಓಕೆ ಸರ್. ಸರ್ ಹೇಗೆ ಸರ್, ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀರಾ ವರ್ಕ್ ಅಲ್ಲಿ? ತೊಂದರೆ ಇಲ್ಲ, ನಾವು ಹೇಳಿದಾಗೆ ಮಾಡಿದ್ದಾರೆ. ಎಲ್ಲ ನಾವು ಹೇಳಲಿಕ್ಕೆ ಆಗುದಿಲ್ಲ. ಹೌದೌದು, ಅದು ನಾವು ಹೇಳುವಾಗ ಅವರಿಗೆ ಒಂದು ಹೀಗೆ ಮಾಡಬೇಕು ಅಂತ. ಹೌದು ಸರ್, ಹೌದು. ಸ್ವಲ್ಪ ಅವರದಂತ ಅವರು ಸ್ವಲ್ಪ ಮಾಡಬೇಕು, ನಮಗೆ ಅಂತ ಸ್ವಲ್ಪ ಹೆಸರು ಬರ್ಬೇಕಂತ. ಹೌದು ಸರ್, ಹೌದು. ಸೊ ಸರ್ ಇದು ಶೇಪ್ ಏನು ಸರ್, ಫೈಬರ್ ಶೇಪ್ ಸರ್ ಇದು? ಎಲ್ಲ ಮೆಟಲ್. ಮೆಟಲ್ ಶೇಪ್ ಅಲ್ಲಿ ಮಾಡಿದ್ರಲ್ಲ ಸರ್? ಫುಲ್ ಬಾಡಿ ಮೆಟಲ್ ಅಲ್ಲ ಸರ್? ಫುಲ್ ಮೆಟಲ್. ಓಕೆ ಸರ್, ಓಕೆ. ಒಳ್ಳೆ ಫಿನಿಶಿಂಗ್ ಬಂದಿದೆ ಸರ್ ಗಾಡಿಗೆ. ಅದು ಶೇಪ್ ಕೊಟ್ಟವರು ನಮ್ಮ ಜಯಂತ್ ಅವರು, ತಲಪಾಡಿ. ಓಕೆ, ಅವರಲ್ಲ ಶೇಪ್ ಕೊಟ್ಟದ್ದು ಸರ್? ಅವರು ಈ ಶೇಪ್ ಅಲ್ಲೆಲ್ಲ ಈಗ ಮಂಗಳೂರಲ್ಲಿ ಅವರೇ ಎಲ್ಲ ಕಡೆ ಸದಾ ಮಾಡ್ತಾ ಇದ್ದಾರೆ ಅವರೇ. ಓಕೆ. ಜಯಂತ್ ಅವರು ಮತ್ತು ಅವರ ಅಸಿಸ್ಟೆಂಟ್. ಓಕೆ, ಅಂದ್ರೆ ಒಳ್ಳೆ ವರ್ಕ್ ಕ್ಲೀನ್ ಇದೆ ಅಲ್ಲ ಸರ್? ಅವ್ರ ವರ್ಕ್ ಕೇಳಲಿಕ್ಕಿಲ್ಲ, ಮತ್ತೆ ಸ್ವಲ್ಪ ಕೆಲಸ ಎಲ್ಲ ಕಡೆ ಬಿಸಿ ಇರ್ತಾರೆ. ಹೌದು ಸರ್, ಹೌದು. ಅದಕ್ಕೆ ವರ್ಕ್ ಅವಲಿಕ್ಕೆ ಕೇಳಲಿಕ್ಕಿಲ್ಲ. ಹೌದು ಸರ್. ಸರ್ ಯಾರಾದರೂ ಹೊಸದಾಗಿ ಟೂರಿಸ್ಟ್ ಫೀಲ್ಡ್ಗೆ ಜಾಯಿನ್ ಆಗೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಈಗಿನ ಟೂರಿಸ್ಟ್ ಜನ್ರೇಷನ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡು ಫೈನಾನ್ಸಿಯಲ್ ಇರಬೇಕು. ಓಕೆ. ಮತ್ತು ಏನಾದರೂ ಒಂದು ಬೇರೆ ಇನ್ಕಮ್ ಇದ್ರೇ ಒಂದು ಏನಾದರೂ ಮಾಡ್ಬೋದು, ಟೂರಿಸ್ಟ್ ಫೀಲ್ಡ್ಗೆ ಬರ್ಬೋದಲ್ಲ? ಟೂರಿಸ್ಟ್ ಫೀಲ್ಡ್ಗೆ ಬರ್ಬೋದು. ಓಕೆ ಸರ್, ಯಾಕಂದ್ರೆ ಒಂದು ಫೈನಾನ್ಷಿಯಲ್ ಮೇನ್ ಬೇಕಲ್ಲ ಸರ್? ಫೈನಾನ್ಷಿಯಲ್ ಬೇಕು, ಅಂದರೆ ಫೈನಾನ್ಷಿಯಲ್ ಬ್ಯಾಂಕ್ ಅವ್ರು ಕೊಡ್ತಾರೆ. ಓಕೆ. ಅದು ಈಗಿನ ಬ್ಯಾಂಕಿಗೆ ಅದಕ್ಕೆ ಎಲ್ಲ ಒಂದರಲ್ಲಿ ಪ್ರಾಬ್ಲಮ್ ಆದರೆ ಮತ್ತೆ ಎಲ್ಲ ಕಂಟಿನ್ಯೂ ಪ್ರಾಬ್ಲಮ್ ಆಗಿ ಹೋಗ್ತದೆ. ಹೌದು ಸರ್, ಹೌದು. ಫೈನಾನ್ಷಿಯಲ್ ಸ್ವಲ್ಪ ಇರಬೇಕು. ಓಕೆ. ಈಗ ನಾವೆಲ್ಲ ಮಾಡಿದ್ದು ಈಗ ಆಗಿದೆ, ಸ್ವಲ್ಪ ಹೋಗ್ತಾ ಉಂಟು. ಓಕೆ. ಈ ಮುಂದಿನ ಟೂರಿಸ್ಟ್ ಫೀಲ್ಡ್ಗೆ ಬರುವವರಿಗೆ ಸ್ವಲ್ಪ ಮುಂಜಾಗ್ರತಾ ಕ್ರಮವಾಗಿ ಹಾಗೆ ಹೇಳುದು. ಓಕೆ ಸರ್. ಸರ್ ಯಾರಾದರೂ ಫುಲ್ ಗಾಡಿ ಲೋನಲ್ಲಿ ತೆಗೆದು ಮಾಡ್ಬೋದಾ ಸರ್ ಯಾರಾದರೂ? ಮಾಡ್ಬೋದು ಅಂತಲ್ಲ. ಓಕೆ. ಅದು ಅವರ ಇದು ಫೈನಾನ್ಷಿಯಲ್ ಇದರಲ್ಲಿ ಇರೋದು. ಓಕೆ. ಆದರೆ ಅಷ್ಟು ಮಾಡಿ ಮನಸ್ಸು ಬರೋದಿಲ್ಲ. ನನಗೆ ಏನು ಇಲ್ಲ, ಕಟ್ಟಲಿಕ್ಕೆ ಏನಿಲ್ಲಲ್ಲ, ಇರಲಿ ಅಂತೇಳಿ ಹಾಗೆ ಅಲ್ಲ, ಸ್ವಲ್ಪ ಅದಕ್ಕೆ ಏನಾದರೂ ಹಣ ಎಲ್ಲ ಹಾಕಿ ಸ್ವಲ್ಪ ಹಾಕಿ ಫಸ್ಟಿಗೆ. ಓಕೆ. ಸ್ವಲ್ಪ ಫೈನಾನ್ಸ್ ಎಲ್ಲ ಮಾಡಿ ಹಾಗೆ ಸ್ವಲ್ಪ ಅವರಿಗೆ ಒಂದು ದುಡಿಯೋ ಒಂದು, ಮತ್ತೆ ಶೋಕಿಗೆ ಮಾಡಿ ಏನು ಪ್ರಯೋಜನ ಇಲ್ಲ. ಹೌದು ಸರ್, ಹೌದು. ಅವ್ರು ಮಾಡಿದ್ದಾರೆ ನಾನು ಮಾಡಿದ್ದೇನೆ ಅಂತ ಹೇಳಿದರೆ ಅದು ಆಗಲಿಕ್ಕಿಲ್ಲ ಈಗಿನ ಜನ್ರೇಷನಲ್ಲಿ. ಮತ್ತೆ ಅವರವ್ರ ಇಷ್ಟ. ಹೌದು ಸರ್, ಹೌದು. ಅಂದರೆ ನನಗೆ ಏನು ಆಗೋದಿಲ್ವ ಅವರೆಲ್ಲ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಆಗುವ ಈಗಿನ ಪರಿಸ್ಥಿತಿ ಇಲ್ಲ. ಹೌದು ಸರ್, ಹೌದು. ಈಗ ನಾನು ಇನ್ನೊಂದು ಹಾಕಿದರೆ ಇನ್ನೊಬ್ಬ ಬೇರೆ ಏನಾದರೂ ಮಾಡ್ತಾರೆ ಅದಕ್ಕೆ. ಹೌದು. ಅವನು ಮಾಡಿದ್ದಾನೆ ಮರಿ, ಒಂದು ಅದಕ್ಕಿಂತ ಸ್ವಲ್ಪ ದೊಡ್ಡದಿರಲಿ ಅಂತ. ಈಗಿನ ಎಲ್ಲ ಕಟ್ಟುವಾಗ ಇದು ಹಣ ಟ್ಯಾಕ್ಸ್ ಅದೆಲ್ಲ ಹೇಳುವಾಗ ಸ್ವಲ್ಪ ಬೇಜಾರಾಗ್ತದೆ. ಹೌದು ಸರ್, ಹೌದು. ಅದಕ್ಕೆ ಹೇಳುದು ಸ್ವಲ್ಪ ಫೈನಾನ್ಷಿಯಲ್ ಒಳ್ಳೆದಿದ್ರೆ ಮಾಡ್ಬೋದು. ಓಕೆ ಸರ್, ಓಕೆ. ಹೇಗೆ ಸರ್ ಈ ಗಾಡಿಗೆ ಟ್ಯಾಕ್ಸ್ ಹೇಗೆ ಬರ್ತದೆ ಸರ್? ಟ್ಯಾಕ್ಸಿ 3 ತಿಂಗಳಿಗೆ 16,000 ಬರ್ತದೆ. ಓಕೆ, 3 ತಿಂಗಳಿಗೆ 16,000 ಸರ್? ಓಕೆ. ಸೊ ಇವತ್ತು ನಮ್ಮ ಜೊತೆ ಶ್ರೀದುರ್ಗ ಟೂರಿಸ್ಟ್ ಇದು ಪೈಲಟ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಕೌಶಿಕ್ ಅಂತೇಳಿ. ಕೌಶಿಕ್ ಅಲ್ಲ ಸರ್? ಓಕೆ ಸರ್, ನಿಮ್ಮ ಊರು ಯಾವ್ದು ಸರ್? ನನ್ನ ಸುಳ್ಯ. ಓಕೆ, ಸುಳ್ಯ ಅಲ್ಲ ಸರ್? ಓಕೆ ಸರ್, ನೀವೊಂದು ಈ ಸಂಸ್ಥೆಗೆ ಸೇರಿ ಎಷ್ಟು ವರ್ಷ ಆಯ್ತು? ನಾನೊಂದು 4 ವರ್ಷ ಆಯ್ತು. ಓಕೆ, 4 ಇಯರ್ಸ್ ಆಯ್ತಲ್ಲ ಸರ್? ಹೌದು ಸರ್. ಓಕೆ, ಈ 4 ಇಯರ್ಸ್ ಡ್ರೈವಿಂಗ್ ಫೀಲ್ಡ್ ಇಲ್ಲಿ ಬರೋಕ್ಕಿಂತ ಮುಂಚೆ ಬೇರೆ ಎಲ್ಲಿದ್ರಿ ಸರ್? ಎಲ್ಲಿ ಏನ್ ಮಾಡ್ತಿದ್ರಿ? ಟ್ಯಾಂಕರ್ ಫೀಲ್ಡ್ ಅಲ್ಲಿ ಇದ್ದೆ. ಓಕೆ. ಮತ್ತೆ ಅದು ಬೇಡ ಅಂತೇಳಿ ಪ್ಯಾಸೆಂಜರ್ ಗಾಡಿ ಆಗ್ಬೋದು ಅಂತೇಳಿ ಇದು ಮಾಡಿದ್ದು. ಓಕೆ ಸರ್. ಇವ್ರದ್ದು ಕಾಂಟ್ಯಾಕ್ಟ್ ಆಗಿ ಇವ್ರು ಸಿಕ್ಕಿದ್ರು. ಓಕೆ ಸರ್, ಓಕೆ. ಟ್ಯಾಂಕರ್ ಯಾವ ಟ್ಯಾಂಕರ್ ಸರ್? ಯಾವ ಟ್ಯಾಂಕರ್ ಅಂದ್ರೆ ಡಾಮರ್ ಗಾಡಿಲಿ ಇದ್ದೆ. ಓಕೆ, ಡಾಮರ್ ಅಲ್ಲ ಸರ್? 10 ವೀಲ್ ಗಾಡಿ. ಓಕೆ. ಅದು ಮತ್ತೆ ಜರ್ನಿ ಎಲ್ಲ ತುಂಬಾ ಹೆವಿ ಆಗ್ತಿತ್ತು, ಅಂದ್ರೆ ಸ್ಟೇಟ್ ಬಿಟ್ಟು ಇನ್ನೊಂದು ಸ್ಟೇಟಿಗೆ ಹೋಗ್ಬೇಕು. ಅಂದ್ರೆ UP ಮಹಾರಾಷ್ಟ್ರ ಆ ಸೈಡ್ ಆಗ್ತಿದ್ರು. ತುಂಬಾ ಲಾಂಗ್ ಹೋಗ್ತಿದ್ರಲ್ಲ ಸರ್? ಅಂದ್ರೆ ಫ್ಯಾಮಿಲಿ ಬಿಟ್ಟು ತುಂಬಾ ಲಾಂಗ್ ಹೋಗ್ಲಿಕ್ಕೆ ತೂರು ಬೇಜಾರಾಯ್ತು, ಹಾಗಾಗಿ ಊರ್ ಸೈಡ್ ಇರುವ ಅಂತೇಳಿ ಈ ಗಾಡಿ ಬಂದು. ಓಕೆ ಸರ್, ಓಕೆ. ಅದ್ರಲ್ಲಿ ಏನ್ ಸರ್ ಟೈಮಿಂಗ್ ಏನಾದ್ರು ಇರುತ್ತೆ ಟ್ಯಾಂಕರ್? ಟೈಮಿಂಗ್ ಅಂದ್ರೆ ಸೀಸನ್ ಅಂತೇಳಿ ಅದಕ್ಕೊಂದು ಇರುತ್ತೆ ಟೈಮಿಂಗ್. ಅಂದ್ರೆ ಇವಾಗ ಟೂರಿಸ್ಟ್ ಫೀಲ್ಡ್ ಅಲ್ಲಿ ಎಲ್ಲ ಇರ್ತಲ್ಲ, ಸೇಮ್ ಟ್ಯಾಂಕರ್ ಗೆ ಕೂಡ ಸೀಸನ್ ಇರುತ್ತೆ? ಅದೇ ತರ ಟೈಮಿಂಗ್ಸ್ ಇರ್ತದೆ, ಇಷ್ಟು ದಿನದೊಳಗಡೆ ರೀಚ್ ಮಾಡ್ಬೇಕು, ಈ ತರ ಎಲ್ಲ ಇರ್ತದೆ.
ಓಕೆ ಸರ್, ಈಗ ಇಷ್ಟು ದಿನದೊಳಗೆ ರೀಚ್ ಆಗ್ಬೇಕು ಅಂತ ಇರ್ತದಲ್ಲ ಸರ್, ಈಗ ಬೈ ಚಾನ್ಸ್ ಆ ಟೈಮ್ಗೆ ರೀಚ್ ಆಗ್ಲಿಲ್ಲದ್ರೆ ಏನಾಗುತ್ತೆ ಸರ್? ಅವಾಗ ಅಂದ್ರೆ ಒಂದು 15 ದಿವಸ ನಮ್ಮಲ್ಲಿ ಹಾಲ್ಟ್ ಮಾಡಿಸ್ತಾರೆ, ಅಂದ್ರೆ ಲೋಡ್ ರಪ್ಪ ಅನ್ಲೋಡ್ ಮಾಡಕ್ಕೆ ಬಿಡಲ್ಲ ಅವರು. ಓಕೆ ಹಾಗೆ 15 ದಿವಸ ಎಲ್ಲ ನಾವು ಅಲ್ಲೇ ಇರ್ಬೇಕು. ಕೆಲವೊಂದೊಂದು ಪ್ಲೇಸ್ ಊಟ ತಿಂಡಿ ಎಲ್ಲ ಇರಲ್ಲ, ಓಕೆ ರಿಸ್ಕ್. ಇದರ ಟೆನ್ಷನ್ ಇಲ್ಲಲ್ಲ ಈ ಫೀಲ್ಡ್ ಆದ್ರೆ. ಸರ್ ಇದು ಡಾಮರ್ ಹೇಗೆ ಸರ್, ಗಟ್ಟಿ ಆಗಲ್ಲ ಸರ್ ಟ್ಯಾಂಕರ್ ಅಲ್ಲಿ? ಅಂದ್ರೆ ಅದರಲ್ಲಿ ಟೈಮಿಂಗ್ಸ್ ಇರ್ತದೆ, ಅಂದ್ರೆ 40-42 ಗಂಟೆ ಅದು ಗಟ್ಟಿ ಆಗುದಿಲ್ಲ. ಓಕೆ, 42 ಗಂಟೆನ ಮೇಲೆ ಆದ್ರೆ ಅದು ಗಟ್ಟಿ ಆಗ್ತದೆ. ಅದಾದ್ಮೇಲೆ ಅದಕ್ಕೆ ಸಪರೇಟ್ ಆಗಿ ಒಂದು ಬಾಯ್ಲರ್ ಎಲ್ಲ ಇರ್ತದೆ. ಓಕೆ ಸರ್, ಚಿಮ್ನಿಯಾಗೆ ಏನಾದ್ರು ಇರುತ್ತೆ ಅಲ್ಲ ಸರ್? ಹೌದೌದು, ಅದ್ರಲ್ಲಿ ನಾವು ಹೀಟ್ ಮಾಡ್ಕೊಳ್ಬೇಕು. ಹೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸಹ ಒಂದ್ ದಿವಸ ಫುಲ್ ಬೇಕಾಗುತ್ತೆ. ಓಹೋ, ಒನ್ ಡೇ ಫುಲ್ ಬೇಕಲ್ಲ ಸರ್? ನೈಟ್ ಹೀಟ್ ಹಾಕಿದ್ರೆ ಸಂಜೆ ಜನ ಹೇಳ್ತಿದ್ರೆ ರಾತ್ರಿ ಹೊತ್ತಲ್ಲಿ ಹೀಟ್ ಆಗ್ತಾ ಬರುತ್ತೆ ಸಾಧಾರಣ. ಓಕೆ ಸರ್, ಒನ್ ಡೇ ಬೇಕು ಅದಕ್ಕೆ. ಓಕೆ ಸರ್, ಹಾಗಾದ್ರೆ ಹೀಗೆಲ್ಲ ನಿಮ್ಮದು ಜರ್ನಿ ಸ್ಟಾರ್ಟ್ ಆಯ್ತಲ್ಲ ಸರ್ ಡ್ರೈವಿಂಗ್ದು? ಹೌದು. ಓಕೆ ಸರ್, ಈಗ ಈ ಟೂರಿಸ್ಟ್ ಫೀಲ್ಡ್ಗೆ ಬಂದು ಆಸ್ ಅ ಡ್ರೈವರ್ ಆಗಿ ಇಲ್ಲಿ ಹೇಗೆ ಅನಿಸ್ತಿದೆ ಸರ್ ನಿಮ್ಗೆ? ಅಂದ್ರೆ ಖುಷಿ ಆಗ್ತದೆ, ಯಾಕೆಂದ್ರೆ ಈ ಫೀಲ್ಡ್ ಈ ಗಾಡಿ ಬರುವಾಗ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಓಲ್ಡ್ ಗಾಡಿ ತರ ಇತ್ತು. ಓಕೆ, ಓನರ್ ಒಟ್ಟಿಗೆ ಎಲ್ಲ ಹೇಳಿ ಆದ್ಮೇಲೆ ಮಾತಾಡಿ ಎಲ್ಲ ಮಾಡಿಫೈ ಎಲ್ಲ ಮಾಡಿಸಿದ್ರು. ಓಕೆ, ಅಂದ್ರೆ ಅಪ್ಡೇಟ್ ಮಾಡಿದ್ರಲ್ಲ ಸರ್ ಗಾಡಿ? ಓಕೆ, ಖುಷಿ ಆಗ್ತದೆ. ಓಕೆ, ಈಗ ಖುಷಿಯಲ್ಲಿ ಇದ್ದಿರಲ್ಲ ಸರ್? ಓಕೆ ಸರ್, ನೀವೊಂದು ಡ್ರೈವಿಂಗ್ ಫೀಲ್ಡ್ ಬರ್ಲಿಕ್ಕೆ ಏನ್ ಸರ್ ಕಾರಣ? ಅಂದ್ರೆ ನನಗೆ ಚಿಕ್ಕದಿಂದ ಸಹ ಒಂದು ಡ್ರೈವಿಂಗ್ ಮೇಲೆ ಒಂದು ಕ್ರೇಜ್ ಇತ್ತು. ಓಕೆ, ಅದೊಂದು ಕ್ರೇಜ್ ಅಲ್ಲಿ ಹೀಗೆ ಟೂರಿಸ್ಟ್ ಫೀಲ್ಡ್ ಅಲ್ಲಿ ಫಸ್ಟ್ ಕ್ಲೀನರ್ ಬೇಲೆ ಕೆಲಸ ಮಾಡ್ತಿದ್ದೆ 2017-18ರಲ್ಲಿ. ಓಕೆ, ಮತ್ತೆ ಬೇರೆ ಹೊರಗಡೆ ಹೋಗಿ ಡ್ರೈವರ್ ಆಗಿ ಮತ್ತೆ ವಾಪಸ್ ಬಂದ ಟೂರಿಸ್ಟ್ ಫೀಲ್ಡ್ಗೆ. ಓಕೆ ಸರ್, ಟೂರಿಸ್ಟ್ ಅಲ್ಲೇ ಕಲ್ತು ಟೂರಿಸ್ಟ್ ಇಂದ ಟ್ಯಾಂಕರ್ಗೆ ಹೋಗಿ ಟ್ಯಾಂಕರ್ ಇಂದ ಪುನಃ ಟೂರಿಸ್ಟ್ ಫೀಲ್ಡ್ಗೆ ಬಂದದಲ್ಲ ಸರ್? ಓಕೆ ಸರ್, ಹಾಗೆ ಅಟ್ ದ ಲಾಸ್ಟ್ ಟೂರಿಸ್ಟ್ ಫೀಲ್ಡ್ ನಿಮ್ಗೆ ಇಷ್ಟ ಅಲ್ಲ? ಅಂದ್ರೆ ಯಾವ ಫೀಲ್ಡ್ಗೆ ಹೋದ್ರೆ ನಮ್ದೊಂದು ಟೂರಿಸ್ಟ್ ಫೀಲ್ಡ್ ಇರುವ ಒಂದು ಜಾಲಿಯೇ ಬೇರೆ. ಹೌದಲ್ಲ ಸರ್? ಅದೊಂದು ಕ್ರೇಜಿಯೇ ಬೇರೆ, ಅದಕ್ಕಾಗಿ ಒಂದು. ಓಕೆ ಸರ್, ಓಕೆ ಓಕೆ. ಕೆಲವರು ಹೇಳ್ತಾರೆ ಸರ್ ಟೂರಿಸ್ಟ್ ಫೀಲ್ಡ್ ಅಲ್ಲಿ ಟೈಮ್ ಟು ಟೈಮ್ ಊಟ ಸಿಗುದಿಲ್ಲ ಅಂತ, ಅದು ಸತ್ಯವಾ ಸರ್ ಸುಳ್ಳ ಸರ್? ಇಲ್ಲ, ಅದು ಅಂದ್ರೆ ಒಂದೊಂದು ಟೈಮ್ ಅಲ್ಲಿ ಇವಾಗ ಕೆಲವೊಬ್ರು ಒಂದೊಂದ್ಸಲ ಪಿಕಪ್ ಮಾಡಿ ಆವಾಗಲೇ ಡ್ರಾಪ್ ಎಲ್ಲ ಇರ್ತಲ್ಲ, ಪಿಕಪ್ ಎಲ್ಲ ಇರುವ ಟೈಮ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ. ಓಕೆ, ಅಂದ್ರೆ ಪರವಾಗಿಲ್ಲ, ಟೈಮ್ ಊಟ ಎಲ್ಲ ಕರೆಕ್ಟ್ ಆಗಿ ಸಿಗ್ತದಲ್ಲ ಸರ್? ಓಕೆ ಸರ್. ಸರ್, ಇದು ಪ್ಯಾಸೆಂಜರ್ ನವ್ರದ್ದು ಏನಾದ್ರು ಕಿರಿಕಿರಿ ಇರುತ್ತೆ ಸರ್ ಟ್ರಿಪ್ ಅಲ್ಲಿ ಏನಾದ್ರು? ಅಂದ್ರೆ ಕೆಲವೊಂದೊಂದು ಟ್ರಿಪ್ ಅಲ್ಲಿ ಇರುತ್ತೆ, ಅಂದ್ರೆ ಎನಿ ಟೈಮ್ ಇರಲ್ಲ. ಓಕೆ, ಕೆಲವು ಅಂದ್ರೆ ಲಾಂಗ್ ಎಲ್ಲ ಹೋಗುವಾಗ ಏನ್ ಕಿರಿಕಿರಿ ಇಲ್ಲ ಇರುದಿಲ್ಲ, ಬರುವಾಗ ಸ್ವಲ್ಪ ಕಿರಿಕಿರಿ ಎಲ್ಲ ಮಾಡ್ತಾರೆ. ಓಕೆ, ಏನ್ ಸರ್ ಯಾಕೆ ಕಿರಿಕಿರಿ ಮಾಡೋದಲ್ಲ? ಅಂದ್ರೆ ಕೆಲವೊಂದೊಂದ್ಸಲ ಇವಾಗ ರೈಲ್ವೆ ಸ್ಟೇಷನ್ ಡ್ರಾಪ್ ಎಲ್ಲ ಇದ್ರೆ ಅವರಿಗೆ ಟೈಮ್ ಇರುತ್ತೆ, ಆ ಟೈಮಿಗೆ ನಾವು ಆ ಟ್ರಾಫಿಕ್ ಎಲ್ಲ ಬೇಗ ಬರ್ಬೇಕಾಗುತ್ತೆ. ಆ ಟೈಮ್ ಅಲ್ಲೆಲ್ಲ ಸ್ವಲ್ಪ ಬೇಗ ಹೋಗಿ ಅದು ಇದು ಅಂತ ಹೇಳಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಹೌದು ಸರ್, ಟ್ರಾಫಿಕ್ ಇದ್ದಲ್ಲಿ ನಾವು ಟೈಮ್ ಪಿಕಪ್ ಮಾಡ್ಲಿಕ್ಕೆ ಚೂರು ಕಷ್ಟ ಆಗತ್ತಲ್ಲ ಸರ್? ಹೌದು, ಅದನ್ನು ಪ್ಯಾಸೆಂಜರ್ ನವರು ಕೂಡ ಅರ್ಥ ಮಾಡ್ಬೇಕು. ಓಕೆ ಸರ್. ಸರ್, ನೀವು SML ಅನ್ನೇ ಯಾಕೆ ಚೂಸ್ ಮಾಡಿದ್ರಿ ಸರ್? ಯಾಕಂದ್ರೆ ತುಂಬಾ ಕಂಪನಿ ಕೂಡ ಇದೆ ಸರ್ ಬೇರೆ ಕೂಡ 6 ವೀಲ್ ಮಾಡುದು ಸರ್, ಯಾಕೆ ಓನ್ಲಿ ಅಂದ್ರೆ ಮಜ್ದಾ ಅಂದ್ರೆ ನಿಮಗೆ ಸ್ಮೂತ್ ಡ್ರೈವಿಂಗ್, ಇವಾಗ ಕಾರ್ ಅಲ್ಲಿ ಹೋದಾಗೇನೆ ಕರೆಕ್ಟ್ ಇದು ಕಂಫರ್ಟೇಬಲ್ ಎಲ್ಲ ಆಗುತ್ತೆ. ಅಂದ್ರೆ ಮತ್ತೆ ಇನ್ನೊಂದ್ ಸೈಡ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಗಾಡಿ ಎಲ್ಲ ಬೀಸುದಿಲ್ಲ, ಆರಾಮದಲ್ಲಿ ಸ್ಮೂತ್ ಅಲ್ಲಿ ಹೋಗ್ತದೆ. ಓಕೆ, ಒಂದು ಕಂಫರ್ಟ್ ಆಗಿರೋ ಜರ್ನಿ ಇರುತ್ತಲ್ಲ ಸರ್? ಓಕೆ, ಮತ್ತೆ ಹೇಗೆ ಸರ್ ಪಿಕಪ್ ಎಲ್ಲ ಹೇಗಿದೆ ಸರ್ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ? ಪಿಕಪ್ ಎಲ್ಲ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಇದು ಮಜ್ದಾನೆ ಇದು ಕಿರಿಕಿರಿ ಇಲ್ಲ. ಓಕೆ, ಒಳ್ಳೆ ಪಿಕಪ್ ಇದೆ ಅಲ್ಲ ಸರ್? ಓಕೆ ಸರ್, ಓಕೆ. ಮತ್ತೆ ಮೇಂಟೆನೆನ್ಸ್ ಎಲ್ಲ ಹೇಗೆ ಸರ್ ಗಾಡಿದು SMLದು ಹೇಗೆ ಬರುತ್ತೆ? ಕಾಸ್ಟ್ಲಿ ಅಥವಾ ಚೀಪಾ ಸರ್? ಅಂದ್ರೆ ಅದು ಹೇಳಲಿಕ್ಕೆ ಆಗಲ್ಲ, ಒಂದೊಂದು ಟೈಮ್ಲಿ ಕಾಸ್ಟ್ಲಿ ಸಹ ಬರ್ತದೆ, ಒಂದೊಂದ್ ಸಲ ಚೀಪ್ ಸಹ ಬರ್ತದೆ. ಓಕೆ ಸರ್, ಅಂದ್ರೆ ಗಾಡಿಯನ್ನು ಹೇಗೆ ನಾವು ಹೇಗೆ ಅಂದ್ರೆ ಹೇಗೆ ನೋಡ್ಕೊಳ್ತೇವೆ ಅದ್ರ ಮೇಲೆ ಡಿಪೆಂಡ್ ಅಲ್ಲ ಸರ್? ಇವಾಗ ತುಂಬಾ ಲಾಂಗ್ ಹೋಗ್ತಿದ್ರೆ ಒಂದೊಂದ್ಸಲ ಬರ್ತದೆ ಹೆವಿ ಖರ್ಚು ಎಲ್ಲ. ಓಕೆ, ಮತ್ತೆ ಗೊತ್ತುಂಟಲ್ಲ ಮೋಟಾರ್ ಫೀಲ್ಡ್. ಹೌದು ಸರ್, ಹೌದೌದು, ಹೇಳಿಕ್ಕೆ ಆಗಲ್ಲ ಸರ್ ಯಾವ ಕೆಲಸ ಯಾವಾಗ ಬರುತ್ತೆ ಅಂತ ಹೇಳಿಕ್ಕೆ ಆಗಲ್ಲ ಸರ್. ಸರ್, ನಿಮ್ಗೊಂದು ಫೇವ್ರೆಟ್ ರೂಟ್ ಯಾವ್ದು ಇದೆ ಸರ್ ಗಾಡಿ ಬಿಡ್ಲಿಕ್ಕೆ? ದಾಂಡಿಲ್ ಗೋವಾ ಅಂತಾನೆ ಹೇಳ್ಬೋದು, ಅದೊಂದು ಕ್ರೇಜಿಯೇ ಬೇರೆ. ಅಂದ್ರೆ ಒಂದೊಂದು ಟೈಮಲ್ಲಿ ಇದು ಪ್ರಾಣಿಗಳೆಲ್ಲ ಸಿಗ್ತದೆ. ಓಕೆ, ಅನಿಮಲ್ ಕೂಡ ಸಿಗತ್ತೆ ಅಲ್ಲ ಸರ್? ಓಕೆ ಸರ್, ಈಗ ಯಾವಾಗಾದ್ರೂ ಸಿಕ್ಕಿದ್ರೆ ಸರ್ ನಿಮ್ಗೆ ಗಾಡಿಯಲ್ಲಿ ಹೋಗುವಾಗ ಏನಾದ್ರು ಅನಿಮಲ್? ಅಂದ್ರೆ ರೀಸೆಂಟ್ ಆಗಿ ಮೊನ್ನೆ ಒಂದ್ಸಲ ಹೋಗಿದೆ, ಒಂದು ವಾರ 2 ವಾರ ಹಿಂದೆನು. ಅವಾಗ ಒಂದ್ಸಲ ಆನೆ ಒಂದ್ಸಲ ಸಿಕ್ಕಿತ್ತು. ಓಹೋ, ಓಕೆ ಸರ್. ಹೇಗಿತ್ತು ಸರ್ ನಿಮ್ಮ ರಿಯಾಕ್ಷನ್? ಹೇಗಿತ್ತು ಸರ್ ಆನೆ ಸಿಗುವಾಗ? ಅಂದ್ರೆ ಗೊತ್ತುಂಟಲ್ಲ, ಗಾಡಿ ಎಲ್ಲ ಸುಮ್ಮನೆ ನಿಂತು ಸೊ ಚೂರು ಭಯ ಆಗ್ತದೆ. ಓಕೆ, ಅಂದ್ರೆ ಫ್ರಂಟ್ ಎಲ್ಲರೂ ಗ್ಲಾಸ್ ಎಲ್ಲ ಹೊಡೆದ್ರೆ ಅಂತ ಹೇಳಿ. ಹೌದು ಸರ್, ಹೌದು. ಬಿಟ್ರೆ ಅಷ್ಟೇನೆ ಇದ್ದಿದ್ದು. ಓಕೆ ಸರ್. ಸೊ ಇವತ್ತು ನಮ್ಮ ಜೊತೆ ಶ್ರೀದುರ್ಗ ಟೂರಿಸ್ಟ್ ಇದು ಓನರ್ದು ಮಗ ಇದ್ದಾರೆ. ಸರ್, ನಿಮ್ಮ ಹೆಸರು? ನಮನ್ ಅಲ್ಲ ಸರ್? ಓಕೆ, ಗಾಡಿಗೆ ಬಂದ ಪ್ಯಾಸೆಂಜರ್ಗೆ ಏನೆಲ್ಲ ಫೆಸಿಲಿಟಿ ಕೊಡ್ತಿದ್ದೀರಿ? ಫೆಸಿಲಿಟಿ ಅಂದ್ರೆ 21 ಸೀಟರ್ ಇದು ಬಸ್. ಓಕೆ, ಪುಷ್ ಬ್ಯಾಕ್ ಸೀಟ್, ಲೇಟೆಸ್ಟ್ SK ಸೀಟ್. ಓಕೆ, SK ಸೀಟ್ ಅಲ್ಲ? ಸೇಫ್ಟಿಗೆ ಅಂತ ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ. ಓಕೆ, ಫೈರ್ ಎಕ್ಸ್ಟಿಂಗ್ವಿಷರ್ ಕೂಡ ಇದೆ ಅಲ್ಲ ಸರ್? ಮತ್ತೆ ಒಳ್ಳೆ ಲೈಟಿಂಗ್ ಸಿಸ್ಟಮ್ ಎಲ್ಲ ಮಾಡಿದೀವಿ ಓಕೆ, ಈಗದ್ದು ಸ್ಟೈಲಿಗೆ. ಓಕೆ, ಮತ್ತೆ ಪ್ಯಾಕೇಜ್ ಟೂರು ಎಲ್ಲ ಮಾಡ್ತೇವೆ ನಾವು. ಓಕೆ, ಪ್ಯಾಕೇಜ್ ಕೂಡ ಮಾಡ್ತೀರಲ್ಲ ಸರ್ ನೀವು? ನಮ್ಮ ಬೆಸ್ಟ್ ಸರ್ವಿಸ್ ನಾವು ಕೊಡ್ತೇವೆ. ಓಕೆ ಸರ್, ಇದು ಫುಲ್ ಇಂಟೀರಿಯರ್ ಬಗ್ಗೆ ಇವತ್ತು ಇವರು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದಾರೆ.
ಸೊ ಸರ್ ಇದು ಗಾಡಿಯಲ್ಲಿ ಏನೆಲ್ಲ ವರ್ಕ್ ಆಗಿದೆ ಸರ್, ಒಂದು ಎಕ್ಸ್ಪ್ಲೇನ್ ಮಾಡ್ಬೋದಾ? ವರ್ಕ್ ಅಂದ್ರೆ 2 ಸಬ್ವೂಫರ್ ಇದೆ, ಓಕೆ ಮತ್ತೆ 4 ಸ್ಪೀಕರ್ಸ್ ಇವೆ. ಓಕೆ 4 ಸ್ಪೀಕರ್ ಇದೆ ಅಲ್ಲ ಸರ್? ಓಕೆ ಮೇಲೆ ರೂಫಿಂಗ್ ಡಾಟ್ ಲೇಸರ್ ಇದೆ, ಸ್ಮೋಕರ್ ಇದೆ, ನಿಯಾನ್ ವರ್ಕ್ ಆಗಿದೆ, ಓಕೆ ಪಿಕ್ಸಲ್ ಇಲ್ಲಿಗೆ ಸಹ ಬರ್ತದೆ. ಓಕೆ ಇಲ್ಲಿ ಕೆಳಗೆ ಕೂಡ ಇದೆಯಲ್ಲ ಸರ್, ಇದ್ಯಾವ್ದು ಸರ್ ಕೆಳಗೆ ಲೈಟ್? ಇದು ನಿಯಾನ್ ಲೈಟ್. ಓಕೆ ನಿಯಾನ್ ಲೈಟ್ ಅಲ್ಲ ಸರ್? ಇದು ಪಿಕ್ಸಲ್. ಓಕೆ ಇದು ಪಿಕ್ಸೆಲ್ ಅಲ್ಲ ಸರ್? ಓಕೆ ಸರ್. ಮತ್ತೆ ಏನ್ ಸರ್ ಇದು ಕುಶನಿಂಗ್ ಎಲ್ಲ ಮಾಡಿಸಿದಿರಿ ಫುಲ್ ಸೈಡ್ ಅಲ್ಲಿ ಎಲ್ಲ? ಸ್ವಲ್ಪ ಲಕ್ಸುರಿ ಲುಕ್ ಬರ್ತದೆ. ಹೌದು ಸರ್, ಒಂದು ಲಕ್ಸುರಿ ಆಗಿರೋ ಗಾಡಿ ಇದೆ ಗಾಡಿ ಕೊಡ್ಬೋದು. ಓಕೆ ಸರ್. ಓಕೆ ಎಲ್ಲ ಲೈಟ್ಗಳು ನಾವು ಎಲ್ಲ ಬಾಡಿಗೆ ಹೋಗುವಾಗ ಒಮ್ಮೆ ನೋಡಿಸಿ ಟೆಸ್ಟ್ ಮಾಡಿ ಎಲ್ಲ ವರ್ಕ್ ಆಗ್ತದೆ ಎಲ್ಲ ನೋಡಿ ಕಳಿಸುದು. ಓಕೆ ಅಂದ್ರೆ ಸರ್. ಪಾರ್ಟಿಗೆ ಇದಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕಲ್ಲ ಗಾಡಿ ಬುಕ್ ಮಾಡಿದ್ರೆ. 4 ಹೆಡ್ ಲೇಸರ್ ಇದೆ ಓಕೆ ಹಿಂದೆ, ಲೇಸರ್ ಕೂಡ ಇದೆ ಅಲ್ಲ? 2 ಬಾಲ್ ಲೈಟ್. ಓಕೆ ಓಕೆ ಸರ್. ಓಕೆ നീ കേട്ടത് ശരിയാ, കാടളക്കി വരണ കൊമ്പന തളച്ചത് ശരിയാ. ഇങ്ങനെ കുളിക്കന്നപ്പോ അടിവാറ്റിലും മണ്ണുള്ള രാത്രി ചിരിയത് കന്നപ്പോ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ? ಈ ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀರಾ, ಯೂಟ್ಯೂಬ್ ಚಾನಲ್ ಅಂತ ಮಾಡ್ತಾ ಇದ್ದೀರಾ. ಓಕೆ ನಿಮಗೆ ಒಳ್ಳೇದು ಮಾಡಲಿ. ಇದೇ ಥರ ನೀವು ಇನ್ನೂ ದೊಡ್ಡ ದೊಡ್ಡ ಒಂದು ಚಾನಲ್ ಮಾಡಿ ಕೇಬಲ್ ನೆಟ್ವರ್ಕ್ ಥರ ಮಾಡಬೇಕು. ಓಕೆ ಸರ್. ಓಕೆ ಸರ್, ಶ್ಯೂರ್ ಸರ್. ನಿಮ್ಮ ಆಶೀರ್ವಾದ ಇದ್ರೆ ಎಲ್ಲ ಆಗುತ್ತೆ ಸರ್. ಅಂದರೆ ನಾವು ನಿಮ್ಮನ್ನು ಈ ಥರ ಅಲ್ಲ, ನಾವು ಈ ಯೂಟ್ಯೂಬ್ ಇಂದ ನೋಡಿದಲ್ಲ, ನಾವು ಮೊದಲೇ ಫ್ರೆಂಡ್ಲಿ ಆಗಿ ನೋಡಿದ್ದು. ಹೌದು ಸರ್. ನಿಮ್ಮ ಕೆಲವರಿಗೆ ಈಗ ಯೂಟ್ಯೂಬ್ ಆಗಿ ಮಾತ್ರ ಪರಿಚಯ. ಹೌದು ಸರ್. ಈಗ ನಾವು ಫ್ರೆಂಡ್ಲಿ ಆಗಿ ಮೊದಲು ನೋಡಿದ್ದು, ಈಗ ನೀವು ಯೂಟ್ಯೂಬರ್ ಚಾನಲ್ ಆಗಿದ್ದೀರಿ. ಅದು ನಮ್ದೊಂದು ನಮ್ಗೆ ಹೇಳ್ಬೋದು, ನಮ್ಮ ಜನ. ಹೌದು ಸರ್. ಅದು ಮಾಡ್ತಾ ಇರಿ, ಮುಂದೆ ನಿಮ್ಮದು ಭವಿಷ್ಯ ಒಳ್ಳೇದಾಗ್ಲಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.